ಈ ಪ್ರೊಸೀಜರ್ ನೋಡ್ಕೊಳ್ಳಿ ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್. ಹಿಂಗೆ ಮಾಡ್ಕೋಬೇಕು ನೀವು. ಕೊತ್ತಂಬರಿ ಕರಿಬೇವು ಬರೀ ಬೆಚ್ಚಗಾಗೈತೆ ಅಷ್ಟೇ. ಹಾ ಮೇಡಮ್ ಅವ್ರಿಗೆ ಮದ್ವೆ ಆದಾಗ ರೈಸ್ ಕುಕಿಂಗು ಬರ್ತಾ ಇರ್ಲಿಲ್ಲ. ಇವಾಗ ಎಲ್ಲಾ ತರದ್ದು ಅಡಿಗೆಗಳನ್ನ ಕಲ್ತು ಎಕ್ಸ್ಪರ್ಟ್ ಆಗಿ ತಮ್ಮದೇ ಒಂದು ರೆಸ್ಟೋರೆಂಟ್ ತಮ್ಮ ಹೆಸರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ನಮ್ಮ ಹೋಟೆಲ್ ಇರೋದು ಬೆಂಗಳೂರಲ್ಲಿ ಸಹಕಾರ ನಗರ, ರಾಜೀವ್ ಗಾಂಧಿ ನಗರ, NTI ಸೆಕೆಂಡ್ ಫೇಸ್. ರಂಜಕದಾಗ ಎಣ್ಣೆ ಹಾಕೊಂಡ್ರೆ ಮಜಾ ಬರುತ್ತಂತೆ. ಭಲೆ ಭಲೆ ಮಜಾ. ಸರಿ ಗ ಮ ಗರಿ ಗ ಮ ಪ ದ ನಿ ಸ ನಿ ದ ನಿ ದ ದ ನಿ ದ ಸ ನಿ ದ ನಿ ಸ ರಿ ಗ ರಿ ಸ ನಿ ರ ಸ ನಿ ದ ನಿ ಸ ನಿ ದ ಮ ಮ ಗರಿ ದ ನಿ ರ ಸ ರಿ ದ ಪ ನ ದ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಏನ್ ಚಳಿ ಹೊಂಟೈತ್ರಿ. ಮಧ್ಯಾಹ್ನ ಮಠ ಮಧ್ಯಾಹ್ನದಾಗೂ ಜುಣ್ಣು 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 ಅಂತದ ಮನೆಗೆ. ಅಂಥದ್ರಾಗ ನಮ್ಮ ನಿರಂಜನ್ ಬೆಟಗೇರಿ ಅವರು ಹುಬ್ಬಳ್ಳಿ ರುಚಿ ಜೋಳ ರೊಟ್ಟಿ ಉತ್ತರ ಕರ್ನಾಟಕ ಸೊಗಡು ಬನ್ನಿ ಅಲ್ಲೇ ಬಂದಿದ್ದೀವಿ, NTI ಲೇಔಟು. ಇವತ್ತು ಈ ಚಳಿ ಒಳಗೆ ಖಾರ ಮೆಣಸಿನ್ಕಾಯಿ ಹಂಗಾಗಿ ರಂಜಕ ಅಂತ ಕೆಂಪು ಹಿಂಡಿ ಅಂತೀವಿ ನಾವು. ಬನ್ನಿ ಉತ್ತರ ಕರ್ನಾಟಕ ಶೈಲಿಯ ರಂಜಕ ಮಾಡಿ ತೋರಿಸ್ತೀನಿ. ಅದ್ಭುತವಾಗಿರ್ತದೆ, ಈ ವಾತಾವರಣಕ್ಕೆ ತಕ್ಕಂಗಿರ್ತದೆ. ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನೋಡಿ, ನಿರಂಜನ್ ಬೆಟಗೇರಿ ಮತ್ತು ಸಂಗೀತಾ ಬೆಟಗೇರಿ ಅವರು ದಂಪತಿಗಳು. ಹುಬ್ಬಳ್ಳಿ ರುಚಿ. ನಾನು ಹೇಳಿದೆ ನಿಮಗೆ, ಚಳಿ ಜುಣು ಜುಣು ಚಳಿ ಐತ್ರಿ. ಅಂಥದ್ದು ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಅಂಥದ್ರಲ್ಲಿ ನೀವು ಖಾರವಾಗಿ ಒಂದು ರಂಜಕ ಮಾಡ್ತೀನಿ ಅಂದ್ರು. ರಂಜಕ ಇಲ್ಲಿ ಭಾಳ ಇದು ಫೇಮಸ್, ಭಾಳ ಚೆನ್ನಾಗಿ ಮಾಡ್ತಾರೆ. ಈ ರೊಟ್ಟಿ ಊಟ ಅದು ಇದ್ದೇ ಇರಲೇಬೇಕು. ಇಲ್ಲಿ ಬಹಳಷ್ಟು ಜನ ಇಷ್ಟಪಡ್ತಾರೆ. ನಾವು ಊಟದಲ್ಲಿ ನಾವು ಇದು ಕೊಡ್ತೀವಿ, ಇಲ್ಲಿ ಜನ ತುಂಬಾ ಇಷ್ಟಪಟ್ಟು ತಗೊಳ್ತಾರೆ ಅದನ್ನ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಊಟಕ್ಕೂ ಅದು ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಅದರಲ್ಲಿ ಅದನ್ನ ಮಾಡೋದ್ರಲ್ಲಿ ಇವ್ರು ಎಕ್ಸ್ಪರ್ಟ್. ಅವ್ರು ಹೇಳ್ತಾರೆ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ. ನೀವ್ ಎಲ್ಲಿಂದ ಕಲ್ತ್ರಿ ಇದನ್ನು? ನಮ್ಮ ತಾಯಿಯವರಿಂದ ಕಲಿತೆ. ತಾಯಿಯವ್ರದ್ದು. ನೋಡಿ, ತಾಯಿಯವರು ಮೂಲತಃ ಎಲ್ಲಿಂದ? ಹುಬ್ಳಿ. ಹುಬ್ಳಿ. ಸೊ ಹುಬ್ಳಿ ಅವರ ತಾಯಿಯವರ ರೆಸಿಪಿ ಇವತ್ತು ಇಲ್ಲಿ ಹುಬ್ಳಿ ರುಚಿಯಲ್ಲಿ ಕೊಡ್ತೀನಿ ಹೋಟ್ಲಲ್ಲಿ. ನಮಗೆ ರೆಸಿಪಿ ತೋರಿಸ್ಬಿಡಿ ಇವತ್ತು. ರಂಜಕ ನೋಡೋಣ ವೀಕ್ಷಕರೇ, ಬನ್ನಿ. ಕೆಂಪು ಹಿಂಡಿ ರಂಜಕ ಎಷ್ಟು ಅಳತೆ ತಗೊಳ್ತೀವಿ ಈಗ? ಇದು 100 ಗ್ರಾಮ್ ಇದು ಬ್ಯಾಡಗಿ. ಬ್ಯಾಡಗಿ ಇರ್ಲೇಬೇಕು ಅದಕ್ಕೆ. ಬ್ಯಾಡಗಿ ಮೆಣಸಿನಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಜೀರಿಗೆ, ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಇಂಗು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನೂರು ಗ್ರಾಮ್ ಮೆಣಸಿನ್ಕಾಯಿನ ನೀರಿನ ಅಂಶ ಹೋಗೋ ಮಟ್ಟ ಇದನ್ನ ಒಂದ್ ಸ್ವಲ್ಪ ಬಾಡಿಸ್ಕೋಬೇಕು. ಈ ಬ್ಯಾಡಗಿ ಮೆಣಸಿನ್ಕಾಯಿ ನೀರಲ್ಲಿ 1 hour ನೆನ್ಸ್ಕೊಂಡ್ಬಿಟ್ಟು ಸ್ವಲ್ಪ ನೀರಿನ ಅಂಶ ಹೋಗೋ ಮಟ್ಟ ಇದನ್ನ ಸ್ವಲ್ಪ ಹುರ್ಕೋಬೇಕು ಲೈಟ್ ಆಗಿ. 1 hour ಅದನ್ನ ನೆನೆಸಿಟ್ಕೊಂಡು ಆಮೇಲೆ ಇದನ್ನ ಹುರಿಬೇಕು. ಒಂದ್ ನೀರಿನ ಅಂಶ ಹೋಗೋ ಮಟ್ಟ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀರಿನ ಅಂಶ ಹೋಗೋವರೆಗೆ ಹುರಿಬೇಕು. ಬಿಸಿ ಮಾಡ್ಕೊ. ಇದು ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ. ಗ್ಯಾಸ್ ಆಫ್ ಮಾಡ್ಬಿಡೋಣ. ಇದರಲ್ಲಿ ಒಂದ್ ಸ್ವಲ್ಪ ನೀರಿನ ಅಂಶ ಇರತ್ತಲ್ಲ, ಅದನ್ನು ಸ್ವಲ್ಪ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಕರಿಬೇವು ಒಂದ್ ಹಿಡಿಯಷ್ಟು ಕರಿಬೇವು. ಆಮೇಲೆ ಇದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗ್ಬೇಕಿದು. ಓಕೆ. ಈ ಪ್ರೊಸೀಜರ್ ನೋಡ್ಕೊಳ್ಳಿ ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್. ಹಿಂಗೆ ಮಾಡ್ಕೋಬೇಕು ನೀವು. ಇದು ಸಂಗೀತಾ ಮೇಡಮ್ ತಾಯಿ ಅವರ ರೆಸಿಪಿ. ಆಮೇಲೆ ಈ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದಿಷ್ಟು ಇದಾಯ್ತು, ನೀರಿನ ಅಂಶ ಎಲ್ಲ ಹೋಗ್ಬಿಡ್ತು. ಆಮೇಲೆ ಈ ಜಾರಿಗೆ ಹಾಕೋಣ. ಕೊತ್ತಂಬರಿ ಕರಿಬೇವು ಬರೀ ಬೆಚ್ಚಗಾಗೈತೆ ಅಷ್ಟೇ. ಬಿಸಿ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಷ್ಟೇ. ಅದು ತೊಳೆದಿರ್ತೇವಲ್ಲ, ಅದು ಹೌದೌದು, ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆಮೇಲೆ ಇದಕ್ಕೆ ಜೀರಿಗೆ ಒಂದ್ ಸ್ವಲ್ಪ, 1 ಸ್ಪೂನ್ ಅಷ್ಟ ಸಾಕು. ಆಮೇಲೆ ಬೆಳ್ಳುಳ್ಳಿ 1 ಗಡ್ಡೆ, ಆಮೇಲೆ ಹುಣಸೆಹಣ್ಣು 1 ಅಡಿಕೆ ಬಟ್ಟದಷ್ಟು, 1 ಲಿಂಬೆಹಣ್ಣು ಗಾತ್ರ, ಸ್ವಲ್ಪ ಬೆಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು. ಸಣ್ಣ ಹಿಡಿ
ಸ್ವೀಟ್ ಬೇಕಂದ್ರೆ ಸ್ವೀಟು, ಸ್ವೀಟ್ ಕಡಿಮೆ ಬೇಕಂದ್ರು ರುಚಿಗೆ ತಕ್ಕಷ್ಟು ಉಪ್ಪು. ಹಾ, ಒಟ್ಟ ನೀರು ಬೀಳಲ್ಲ ಇದಕ್ಕೆ. ಹಾ, ನೀರು ಮುಟ್ಟಿಸ್ಬಾರ್ದು. ನೀರು ಮುಟ್ಟಿಸ್ಬಾರ್ದು. ಕರೆಕ್ಟ್ ರಂಜಕ. ಇದನ್ನ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ನೋಡಿ, ಇವಾಗ ನಿಮ್ಮ ತಾಯಿಯವರು ನಿಮ್ಗೆ ಕಲಿಸ್ಕೊಟ್ಟಾಗ ಅವರು ಇದ್ರಾಗ ಅರಿತಿದ್ರು ಅದನ್ನ, ಕಲ್ಲಲ್ಲಿ ಅರಿತಿದ್ರು. ಹೌದು ಸರ್. ಇವಾಗೆಲ್ಲ ಮಿಕ್ಸಿ ಬಂದಿದೆ. ಮಿಕ್ಸಿ ಬಂದ. ಒಗ್ಗರಣೆ ಹಾಕ್ಬೇಕಾ? ಹಾ, ಸ್ವಲ್ಪ ಒಗ್ಗರಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಕಾಯ್ಬೇಕಿದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ ಅಂದ್ರೆ ಗ್ಯಾಸ್ ಆಫ್ ಮಾಡಿ ಇದನ್ನ ಹಾಕಿ ಎಲ್ಲ ಕೊಡೋದು ಈಗ. ಹಾ ಸರ್, ಇವಾಗ ರೆಡಿ ಆಯ್ತಿದು. ಹಾ ಸರ್, ಇವಾಗ ನಮ್ದು ಎರಡನೇ ರೆಸಿಪಿ ಕೆಂಪಿಂಡಿ ರಂಜಕ ರೆಡಿ ಆಯ್ತು. ನಾವು ಇವಾಗ ಮದ್ವೆ ಆಗಿ 14 ವರ್ಷ. ಮೇಡಮ್ ಅವ್ರಿಗೆ ಮದ್ವೆ ಆದಾಗ ರೈಸ್ ಕುಕಿಂಗು ಬರ್ತಾ ಇರ್ಲಿಲ್ಲ. ಇವಾಗ ಎಲ್ಲಾ ತರದ್ದು ಅಡಿಗೆಗಳನ್ನ ಕಲ್ತು ಎಕ್ಸ್ಪರ್ಟ್ ಆಗಿ ತಮ್ಮದೇ ಒಂದು ರೆಸ್ಟೋರೆಂಟ್ ತಮ್ಮ ಹೆಸರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ದೇವ್ರದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸರ್, ಆಕ್ಚುಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ನಮ್ಮ ಮನೆ ರಸದೂಟದ ವೀಕ್ಷಕರಿಗೆ ಅಂದ್ರೆ, ನಮ್ಮ ಹೋದ ವಿಡಿಯೋದಲ್ಲಿ ಎಲ್ಲರೂ ಹುಬ್ಬಳ್ಳಿ ಧಾರವಾಡದಿಂದ ಕಾಲ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನ್ ಅನ್ಸಿದೆ ಅಂತಂದ್ರೆ, ನಮ್ಮ ಹೋಟೆಲ್ ಬಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಹೋಟೆಲ್ ಇರೋದು ಬೆಂಗಳೂರಲ್ಲಿ ಸಹಕಾರ ನಗರ, ರಾಜೀವ್ ಗಾಂಧಿ ನಗರ, NTI 2nd phase. ನಮ್ಮ ಇದು ಏನಿದೆ ಹೋಟೆಲ್ ಸೋಮವಾರದಿಂದ ಶನಿವಾರದವರೆಗೂ ಓಪನ್ ಇರುತ್ತೆ, ಸಂಡೇ ರಜಾ ಇರುತ್ತೆ. ಹುಬ್ಬಳ್ಳಿ ಶೈಲಿ ನಿಮ್ದೆಲ್ಲ ಹೇಳಿದ್ರಲ್ಲ, ಗುಳ್ ಬದ್ನೆಕಾಯಿ, ಎಣಗಾಯಿ ಬದ್ನೆಕಾಯಿ, ಅವೆಲ್ಲ ದೊಣ್ಣೆ ಮೆಣಸಿನ್ಕಾಯಿದು ಸ್ಟಫ್ಡ್, ಜುಣಕ, ನಮ್ದೆಲ್ಲ ಈ ಸ್ಪೆಷಲ್ ಅಥೆಂಟಿಕ್ ರೆಸಿಪಿಗಳನ್ನು ಹೌದು ಒಂದೊಂದಾಗಿ ತೋರಿಸ್ತಾ ಹೋಗೋಣ. ಗುರೆಳ್ಳು ಅಗಸಿ ಚಟ್ನಿ ಬಿಡೋದು ಬೇಡ ಅಂದ್ರೆ ಚಟ್ನಿ ನೆಕ್ಸ್ಟ್ ಮಾಡೋಣ. ನಮಸ್ಕಾರ, ಧನ್ಯವಾದ. ಓಕೆ. ಪುಟ್ಟ ಉತ್ತರ ಕರ್ನಾಟಕ ರೊಟ್ಟಿ ಊಟದ ಧಾಬಾ ಅನ್ಕೋಬಹುದು ನೋಡ್ರಿ, ಆ ಫೀಲಿಂಗ್ ಬರ್ತದೆ ಇಲ್ಲಿ. ಇದು ನನಗೆ ಈ ರಂಜಕ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ನೋಡ್ಬಿಟ್ರೆ ರೆಸಿಪಿ ನೀವು, ಇದೇ ರಂಜಕ ಕೊಟ್ಟಾರೆ. ಸೊ ನೋಡ್ರಿ, ಹಿಂಗಿರುತ್ತೆ. ಸೊ ಈ ರಂಜಕ ಒಟ್ಟಿಗೆ ಇಲ್ಲಿ ಇಟ್ಟಿರೋದು ಪ್ರತಿಯೊಂದೂ ನಿಮಗೆ 70 ರೂಪಾಯಿದ ಒಂದು ರೊಟ್ಟಿ ಊಟ. ನಾವು ಕೇಳಿ ಪಡೆದಿರ್ತಕ್ಕಂತಹ ಸಜ್ಜಿ ರೊಟ್ಟಿ ಕೊಟ್ಟಾರೆ. ಜೋಳದ ರೊಟ್ಟಿ ಹಂಗೆ ಇಲ್ಲ ನೋಡ್ರಿ, ಸಾಫ್ಟ್ ಜೋಳದ ರೊಟ್ಟಿ ಇದೆ, ಸಜ್ಜಿ ರೊಟ್ಟಿ ಇದೆ. ಸೊ ಇದು ಕಾಳು ಪಲ್ಯ, ಹೀರೆಕಾಯಿ ಪಲ್ಯ, ಮೊಸರು, ರಂಜಕ, ಶೇಂಗಾ ಚಟ್ನಿ. ನಾನು ಕೇಳಿದ್ದು ಸಜ್ಜಿ ರೊಟ್ಟಿ ಒಟ್ಟಿಗೆ ಟೇಸ್ಟ್ ಮಾಡ್ಬಿಡೋಣ. ಎಣ್ಣೆ ಅಂತೂ ಇದ್ದೇ ಇರ್ತದೆ. ಸ್ವಲ್ಪ ಎಣ್ಣೆ ತೊಗೊಂಡು ರಂಜಕದಾಗ ಎಣ್ಣೆ ಹಾಕ್ಕೊಂಡ್ರೆ ಮಜಾ ಬರುತ್ತಂತೆ. ಸಜ್ಜಿ ರೊಟ್ಟಿ 2 ಥರ ಇರ್ತಾವೆ. ಒಂದು ಇದೇ ಥರ ಒಂದು ಸಾಫ್ಟ್ ಸಜ್ಜಿ ರೊಟ್ಟಿ, ನೀವು ಖಡಕ್ ಸಜ್ಜಿ ರೊಟ್ಟಿನೂ ಮಾಡ್ಕೋಬೋದು. ಸಂಕ್ರಾಂತಿಗೆ ಮಾಡಿಸೋಣ ಖಡಕ್ ಸಜ್ಜಿ ರೊಟ್ಟಿ. ಈಗ ಕಾಳು ಪಲ್ಯ, ಹೀರೆಕಾಯಿ ಪಲ್ಯ ಐತೆ. ನಾವು ರಂಜಕಕ್ಕೆ ಹೋಗ್ಬಿಡೋಣ, ಡೈರೆಕ್ಟ್ ರಂಜಕ. ಇನ್ನೂ ಒಂಥರ ಮಾಡ್ತಾರೆ, ನಿಮ್ಗೆ ಹೇಳ್ತೀನಿ ಆಮೇಲೆ. ನೋಡಿ, ಹಿಂಗೆ ಸವರ್ಕೋಬೇಕಾ? ರಂಜಕನ ರೊಟ್ಟಿ ತುಂಬ ಸೌರಿ ಹಂಗೂ ತಿನ್ಬೋದು. ತುಪ್ಪ ಹಾಕೋಬೋದು, ಎಣ್ಣೆ ಹಾಕೋಬೋದು. ಈಗ ನಾವು ಒಂದು ತುತ್ತು ಹಂಗೆ ತೊಗೊಂಡು ಭಲೆ ಮಜಾ. ಮಾನಸಿಕವಾಗಿ ನೀವು ಹೋಗ್ಬಿಡ್ತೀರಿ ಉತ್ತರ ಕರ್ನಾಟಕದ ಕಲ್ಪನಾ ಲೋಕಕ್ಕೆ. ಅದ್ಭುತ. ಅವ್ರ ತಾಯಿಯವರ ರೆಸಿಪಿ ಹೆಂಗಿರ್ಬೇಕು ಹಂಗೆ ಇದೆ. ರಂಜಕ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಟೇಸ್ಟ್ ಮಾಡಿರ್ತೀವೋ, ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಟೇಸ್ಟ್ ಮಾಡಿದ್ದು ಅಲ್ಲಿ ಅದೇ ರುಚಿ ಇಲ್ಲಿ ಸಿಗುತ್ತೆ. NTI ಲೇಔಟು ಅದೇ ರುಚಿ, ಏನೇನೇನು ಮೋಸ ಇಲ್ಲ. ಅದ್ಭುತ. ಈ ಜೋಳದ ರೊಟ್ಟಿ ಒಟ್ಟಿಗೆ ಒಂದು ತುತ್ತು ನೋಡ್ಬಿಡೋಣ. ಯಾಕ ಜೋಳದ ರೊಟ್ಟಿ ಬೇಜಾರಾಗ್ಬಾರ್ದಲ್ಲ? ನನಗೆ ಯಾಕೆ ತಿಂದಿಲ್ಲ ಅಂತೇಳಿ. 70 ರೂಪಾಯಿಗೆ ಎಷ್ಟು ಸಿಗುತ್ತೆ ನಿಮಗೆ ಇಲ್ಲಿ? ಹುಬ್ಬಳ್ಳಿ ರುಚಿ. ನೀವು ಜೋಳ ರೊಟ್ಟಿ ತೊಗೋಬೋದು, ಇಲ್ಲ ಸಜ್ಜಿ ರೊಟ್ಟಿ ತೊಗೋಬೋದು. ಕಾಳು ಪಲ್ಯ ಕೂಡ ಅದ್ಭುತ ಇಲ್ಲಿ, ಅದನ್ನು ಬಿಟ್ಟೇ ಇಲ್ಲ ನಾವು ಪ್ರತಿ ಸಲ ಬಂದಾಗ. ಬಟ್ ರಂಜಕ ಬಿಡಲೇಬಾರ್ದು, ಹಾಗೆ ಕಾಳು ಪಲ್ಯನೂ ಬಿಡಲೇಬಾರ್ದು.
ಯಾಕಂದರೆ ಯಾವುದಕ್ಕೂ ಬೇಜಾರು ಮಾಡಬಾರ್ದು. ಟೇಸ್ಟ್ ಮಾಡಿ ಮುಗಿಸ್ತೀನಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ಆಗಲೇ ನಿಮಗೆ ನಿರಂಜನ್ ಬೆಟಗೇರವ್ರು ಹೇಳಿದರು, ಕನ್ಫ್ಯೂಸ್ ಆಗಿಬಿಟ್ರಿ. ಇದು ಧಾರವಾಡ ಅಲ್ಲ, NTR ಲೇಔಟ್ ಸಾಕಾರನಗರ ಬೆಂಗಳೂರು. ಅಡ್ರೆಸ್ಸು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಬನ್ನಿ, ಧಾರವಾಡ ಶೈಲಿ, ಧಾರವಾಡ ರುಚಿ ಇಲ್ಲಿ ಟೇಸ್ಟ್ ಮಾಡಿ. ಯಾಕಂದರೆ ನೀವು ಮರಿಬಾರ್ದಲ್ಲ ರುಚಿ. ಅಲ್ಲಿ ನಿಮ್ಮ ರುಚಿ ಇಲ್ಲಿ ಮರಿಬಾರ್ದು. ಟೇಸ್ಟ್ ಮಾಡ್ತಿರ್ಬೇಕು ಅವಾಗ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.